ಕಳ್ಳರು ನೋಡಿದಾಗ ನೋಡ್ತಾರೆ, ಇಂಡಿಯಾ ಪಾಕಿಸ್ತಾನ ನೋಡಿದಾಗ ನೋಡ್ತಾರೆ. ನಾವೇ ಕೊಲೆ ಮಾಡಿವೆ ಅನ್ನೋ ತರ ನಮ್ಮ ತಳ್ತಾ ಇದ್ದಾರೆ. ಅಂದ್ರೆ ನಾವೇ ದರಡಿ ಕೊಡೋರು. ಯಾಕ್ರಿ ನಮ್ಮನ್ನ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಬಾಸ್ಗೆ? ಸರ್ಕಾರವೇ ಕಳ್ಳ. 7 ಕೋಟಿ ಜನ ಆಸ್ತಿಯಲ್ಲಿ ನಮ್ಮ ದಾದನೇ ಗುಂಟೆ ಜಮೀನು ಕೊಡಕ್ಕಾಗಲ್ಲ ಅಂದ್ರೆ ಏತಿಗೆ ಬೇಕು ಸರ್ಕಾರ? ಶಾಂತಿ ಶಾಂತಿ ಶಾಂತಿ, ಎಲ್ಲ ಶಾಂತಿ, ಎಲ್ಲ ಶಾಂತಿ. ನಾವೇ ಕೊಲೆ ಮಾಡಿವೆ ಅನ್ನೋ ತರ ನಮ್ಮ ತಳ್ತಾ ಇದ್ದಾರೆ. ಅಂದ್ರೆ ನಾವೇ ದರಡಿ ಕೊಡೋರು. ಕಿಲೋಮೀಟರ್ ಬಂದಿರೋದು ಕೊಳ್ಳೇಗಾಲದಿಂದ ನಮ್ಮನ್ನ ನೋಡೋಕ್ ಬಿಡ್ತಾ ಇಲ್ಲ. ಕಳ್ಳರು ನೋಡಿದಾಗ ನೋಡ್ತಾರೆ, ಇಂಡಿಯಾ ಪಾಕಿಸ್ತಾನ ನೋಡಿದಾಗ ನೋಡ್ತಾರೆ. ಪೊಲೀಸ್ಗಳು ಹಾಕಿ 140 ಸೆಕ್ಷನ್ ಹಾಕಿದ್ದಾರೆ. ಇದು ಒಂದು ಸರ್ಕಾರನ ಮೇಡಮ್? ಅವ್ರ ಯಾತಿಗೆ ನಮ್ಮ ಪುಣ್ಯಭೂಮಿ ಕೊಡಿ ಅಂತ ನಾವು ಕೇಳಕ್ ಹೋಗಿದ್ವಾ? ನಾವೇ ಎಲ್ಲೋ ಅಂತ ಪುಣ್ಯಭೂಮಿ ಮಾಡ್ತಾ ಇದ್ವು, ಇವ್ರನ್ನೆಲ್ಲ ನಾವು ಕೇಳಕ್ ಹೋಗಿದ್ವಾ ಮೇಡಮ್? ಸರ್ಕಾರವೇ ಕಳ್ಳ. ಈ 140 ಸೆಕ್ಷನ್ ಹಾಕಿ ನಾವು ಹತ್ರಕ್ಕೆ ನಾಯಿ ಸೇರಿಸ್ದಂಗೆ ಸೇರಿಸ್ತಾರೆ ಮೇಡಮ್. ತಳ್ತಾರೆ ಹೋಗಿ ಅಂತ. ಇವೆಲ್ಲ ಬೇಕಾಗಿತ್ತ ಮೇಡಮ್? ನಮ್ಮ ಬಾಸ್ಗೆ ಏನಪ್ಪ ಅಂದ್ರೆ ನಾವು 10 ಗುಂಟೆ ಕೊಡೋಕೆ ಜಾಗ ವ್ಯಕ್ತಿ ಇಲ್ಲ ಅಂದರೆ ಇವ್ರಿಗೆ ಸರ್ಕಾರ ಯಾತಿಗೆ ಬೇಕು ಮೇಡಮ್? ಮುಚ್ಕೊಂಡು ಹೋಗ್ಲಿ ಮೇಡಮ್. ಪ್ರಜಾಪ್ರಭುತ್ವ ಸರ್ಕಾರ ಕೊಡಲಿ. ಯಾವ ನನ್ನ ಮಗನಿಗೆ ಬೇಕು ಈ ಸರ್ಕಾರ ಮೇಡಮ್? ಈ ಸರ್ಕಾರ ಅಲ್ಲ ಮೇಡಮ್, ಈ ಇಡೀ ಇಂಡಸ್ಟ್ರಿಲಿ ನಮ್ಮ ಭಾರತ ದೇಶದಲ್ಲೇ ಯಾರು ಈ ಥರ ಮಾಡಿಲ್ಲ ಮೇಡಮ್. ಭಾರತ ದೇಶದಲ್ಲಿ ಇಂಥ ಒಬ್ಬ ಅಭಿಮಾನಿಗೆ, ಇಂಥ ಹೀರೋಗೆ 237 ಫಿಲಮ್ ಮಾಡಿರೋನಿಗೆ, ಎಲ್ಲ ಪಂಚಭಾಷೆ 7 ಭಾಷೆಲಿ ಮಾಡಿರೋನಿಗೆ ಈ ಥರ ಮಾಡೋಣ ಅಂದರೆ ಉದ್ಧಾರ ಆಗ್ತಾರೆ ಮೇಡಮ್? ಕನ್ನಡ ಇಂಡಸ್ಟ್ರಿಯವರು ಕಣ್ಣು ಮುಚ್ಕೊ ಕೂತಿದ್ದಾರೆ ಮೇಡಮ್. ಏನಕ್ಕೆ ಮೇಡಮ್? ನಾನು ಇವತ್ತಿಂದ ಹೇಳ್ತಾ ಇದ್ದೀನಿ, ಕನ್ನಡ ಪಿಕ್ಚರ್ ನಾನು ಯಾವುದು ಕಾರಣಕ್ಕೂ ಯಾವ ಪಿಕ್ಚರ್ ನೋಡಲ್ಲ ಮೇಡಮ್. ನಮ್ಮ ಬಾಸ್ತು ನೋಡೋಕ್ಕೆ ಬಿಟ್ಟಿಲ್ಲ ಅಂದಮೇಲೆ ನಾವು ಯಾತಿಗೆ ಮೇಡಮ್? ನಾವು ಪಿಕ್ಚರೇ ನೋಡಲ್ಲ ಕನ್ನಡ ಇಂಡಸ್ಟ್ರಿ. ಬೇರೆ ತೆಲುಗು, ಹಿಂದಿ ಎಲ್ಲ ನೋಡ್ತೀವಿ, ಕನ್ನಡ ನೋಡಲ್ಲ ಮೇಡಮ್. ಇದಂತೂ ಕಟ್ಟಿಟ್ಟು ಬುತ್ತಿ ಮೇಡಮ್. ನಮ್ಮ ಮನೇಲಿ ವಿಷ್ಣು ಅಂದರೆ ಎಷ್ಟು ಪ್ರಾಣ ಕೊಡ್ತಾರೆ. ನಾವ್ಯಾಕೆ ಮೇಡಮ್ ಕೊಳ್ಳೇಗಾಲದಿಂದ ಬರಬೇಕು ಇಲ್ಲಿಗೆ? ನಾವು ಯಾತಿಗೆ ಬರಬೇಕು ನೋಡೋಕ್ಕೆ? ನಾವು ಅಭಿಮಾನಿಗೋಸ್ಕರ ಬಂದಿದ್ದೀವಿ. ನೋಡಿ ನಮ್ಮ ಬಾಸ್ಗೆ ಈ ಥರ ಮಾಡೋರೆ ನಮಗೆ ಗೊತ್ತಿಲ್ಲ. ಅವ್ರ ಹಬ್ಬ ಇರೋದಕ್ಕೆ ಮಾಡಿರೋದು, ಹಬ್ಬ ಇಲ್ದಾಗ ಮಾಡೋಕ್ಕಾಗಲ್ಲ. ಜನ ಹಬ್ಬದ ಬ್ಯುಸಿಲಿ ಇರ್ತಾರೆ ಅಂತ ಗೊತ್ತು ಅವ್ರಿಗೆ, ಅದಕ್ಕೋಸ್ಕರ ಮಾಡಿರೋದು. ಇಲ್ದಾಗಿರೋ ಅವ್ರ ಅಪ್ಪನಾಗೂ ಮಾಡೋಕ್ಕಾಯ್ತಿರ್ಲಿಲ್ಲ, ಅವ್ರನ್ನ ಹುಟ್ಟನಿಲ್ಲ ಅನ್ನಿಸ್ಬಿಡ್ತಿದ್ವಿ ಮೇಡಮ್. ನೋಡಿ ಮೇಡಮ್, ನಮ್ಮ ಹೆಸರು ಹನುಮಂತ ಅಂತೇಳಿ, ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕು ರಾಗಲಪುರಿ ಒಂದು ಗ್ರಾಮದಿಂದ ಬಂದಿದ್ದೀನಿ ಮೇಡಮ್. ನಾನು ಬೆಳಗ್ಗೆ ನನ್ನ ಹೆಂಡ್ರ ಮಕ್ಕ ನೋಡಲ್ಲ ಮೇಡಮ್. ದಯವಿಟ್ಟು ನೋಡ್ರಿ ಬೇಕಾದರೆ ಎಲ್ಲರೂ. ನಾನು ಇದನ್ನು ನೋಡಿಬಿಟ್ಟೆ ಮುಂದೆ ಹೋಗೋದು. ನೋಡ್ರಿ, ನೋಡಿದ್ಯಾ? ಬೆಳಗ್ಗೆ ಎದ್ದುಗಾಲಿ ಈ ಮಕ್ಕಳನ್ನ ನೋಡಿಬಿಟ್ಟೆ ನಾನು ಮುಂದೆ ಕಾಲಿಡೋದು, ಮಕ್ಕ ತೊಳೆಯೋದು ಮೇಡಮ್. ದಯವಿಟ್ಟು ನೋಡಿ ಮೇಡಮ್. ನಮ್ಮ ಕಷ್ಟ ಯಾರಿಗೆ ಹೇಳ್ಬೇಕು ಮೇಡಮ್? ನಾವು ದೇವ್ರ ಗುಡಿನೇ ಹೊಡೆದಾಕ್ಬಿಟ್ರೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು? ತಿರುಪತಿಯಲ್ಲಿ ಹೊಡೆದ್ರೆ ಹೆಂಗೆ ಸುಮ್ಮಿರ್ತಾರ? ಮಂಜುನಾಥನ ಹೊಡೆದ್ರೆ ಹೆಂಗೆ ಸುಮ್ಮಿರ್ತಾರ? ಯಾಕ್ರಿ ಈ ನಮ್ಮನ್ನು ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಬಾಸ್ಗೆ? ಹೇಳಿ ಮೇಡಮ್, ನೀವೇ ಹೇಳಿ. ನೀವೇ ನ್ಯಾಯ ಕೊಡಬೇಕು ಮೇಡಮ್. ಬೇರೆ ಯಾರು ಕೊಡೋಕ್ಕಾಗಲ್ಲ. ಮಾಧ್ಯಮದವರೇ ನ್ಯಾಯ ಕೊಡಬೇಕು ನಮ್ಮ ಬಾಸ್ಗೆ, ಬೇರೆ ಯಾರು ಮಾಡೋಕ್ಕಾಗಲ್ಲ. ಸಾಕಷ್ಟು ಸಂಕಟ ಇದೆ ಮೇಡಮ್ ಒಳಗಡೆ, ಸಾಕಷ್ಟಿದೆ. ನಾವು ಹೇಳ್ಕೊಳಕ್ಕಾಗ್ತಾಯಿಲ್ಲ ಅಷ್ಟೇ. ಏನು ಮಾಡ್ಬೇಕು ಮೇಡಮ್? ನೀವೇ ನ್ಯಾಯ ಕೊಡಿ ನಮಗೆ. ನ್ಯಾಯ ಕೊಡಿಸ್ಲೇಬೇಕು ನೀವು. ನಮ್ಮದಾದ್ಮೇಲೆ ಮಾಧ್ಯಮದವರೇ ನ್ಯಾಯ ಕೊಡಿಸ್ಬೇಕು ಮೇಡಮ್. ದಯವಿಟ್ಟು ಹೆಂಗೆ ನಮಗೆ ನ್ಯಾಯ ಕೊಡಿಸಿ ಮೇಡಮ್. ನೋಡಿ, ನಮ್ಮನೆ ನಾಯಿ ಓದಂಗೆ ಹೋಗಿದ್ದೀವಿ. BGS ಹತ್ರ ಬಂದು ಮಾತಾಡ್ಬೇಕಾ ಮೇಡಮ್? ಅಲ್ಲಿ 50 ಜನ 60 ಜನ ಪೊಲೀಸ್ ಹಾಕ್ಬಿಟ್ಟು 140 ಸೆಕ್ಷನ್ ಹಾಕಿದ್ದಾರೆ. ನೋಡಿ, ಇವೆಲ್ಲ ಬೇಕಾಗಿತ್ತ ನಮಗೆ? ಏನೂ ಇಲ್ಲ. ಬಂದು ನೋಡ್ಕೊಂಡು ಕೈ ಮುಕ್ಕೊಂಡು ಹಬ್ಬ ಕಂಡಾಗ ಆಚರಿಸ್ತೀವಿ ಮೇಡಮ್. ಸೆಪ್ಟೆಂಬರ್ 18 ಬಂದರೆ ನಾವು ಹಬ್ಬ ಆಚರಿಸ್ತೀವಿ. ಕಣ್ಣೂರಿ ಮೇಡಮ್ ಅವ್ರಿಗೆ, ಸರ್ಕಾರದವ್ರಿಗೂ ಕಣ್ಣೂರಿ, ಬಾಲಣ್ಣವ್ರ ಮನೆಯವ್ರಿಗೂ ಕಣ್ಣೂರಿ. ಇದೆಲ್ಲ ಸಹಿಸೋಕ್ಕಾಯ್ತಿಲ್ಲ ಅವ್ರ ಕೈಲಿ. ಅಭಿಮಾನಿಗಳು ಜಾಸ್ತಿ ಆಯ್ತವ್ರೆ ಹೊರತು ಕಮ್ಮಿ ಆಯ್ತಿಲ್ಲ. ನಾವು ನಮ್ಮ ಪೀಳಿಗೆಗೆ, ನಮ್ಮ ಮಕ್ಳಿಗೆ ಹೇಳ್ಕೊಡ್ತೀವಿ, ಇವರು ಇಂಥವ್ರು ಒಳ್ಳೆಯವರು, ಹಿಂಗೆ ಮಾಡಿದ್ರು, ಹಿಂಗೆ ಹೇಳಿದ್ರು ಅಂತ ನಾವು ಹೇಳ್ಕೊಡ್ತೀವಿ. ಇಂಥ ಸರ್ಕಾರದವರು ಇಂಥದ್ದನ್ನೆಲ್ಲ ಮಾಡ್ತಾರಲ್ಲ, ಸರಿನಾ ಮೇಡಮ್? ನೋಡಿ, ನೀವೇ ಒಪ್ಪಿ, ಈ ಥರ ಎಲ್ಲ ಮಾಡೋದು ತಪ್ಪು ತಾನೆ ಮೇಡಮ್? ನೋಡಿ, ಅಲ್ಲಿಗೂ ಇಲ್ಲಿಗೂ ಅರ್ಧ ಕಿಲೋಮೀಟ್ರ್ ಐತೆ. BGS ಹತ್ರ ಬಂದು ಮಾತಾಡ್ಬೇಕಾ ಮೇಡಮ್? ಜನಗಳೆಲ್ಲ ನಾವು ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ. ಬೆಳಗ್ಗೆಯಿಂದ ಯಾರನ್ನೂ ಬಿಡ್ತಾ ಇಲ್ಲ, ನಾಯಿ ಕಂಡಾಗಡ್ತಾ ಇದ್ದಾರೆ. ಅವ್ರದ್ದು ಪೊಲೀಸ್ರದ್ದು ಏನು ತಪ್ಪಿಲ್ಲ, ಅವ್ರ ಕರ್ತವ್ಯ ಅವ್ರು ಮಾಡ್ತಾಯಿದ್ದಾರೆ. ಎಲ್ಲ ಸರ್ಕಾರದ ಕೈ ಬಿಡಿ. ನೋಡಿ, ಇವ್ರಿಗೆ 10 ಗುಂಟೆ ಜಮೀನು ಕೊಡೋಕ್ಕಾಗಲ್ಲ ಅಂದಮೇಲೆ ಏತಕ್ಕೆ ಬೇಕು ಸರ್ಕಾರ? ನೀವು ಮಾಧ್ಯಮದವ್ರು ಇರೋದಕ್ಕೆ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತಾಯಿದೆ. ಇಲ್ಲ ನಮ್ಗೇನು ಗೊತ್ತಾಗ್ತಾಯಿದೆ? ನೆನ್ನೆ ಹಾಕಿರೋದು ನೋಡ್ಬಿಟ್ಟು ನಾವು ಫೇಕ್ ವೀಡಿಯೋ ಅಂದ್ಕೊಂಡೆ ಮೇಡಮ್. ಸತ್ಯವಾಗ್ಲೂ ನಾನು ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಫೇಕ್ ವೀಡಿಯೋ ಹಾಕೋಣ, ಯಾವನೋ ಮುಟ್ಟಾಳು ನನ್ನ ಮಗ ಅಂದ್ಕೊಂಡೆ. ಆಮೇಲೆ ಫೇಸ್ಬುಕ್ಕೆಲ್ಲ ಓಪನ್ ಮಾಡ್ತಾ ನೋಡ್ತಾ ಇದ್ದೀನಿ, ಎಲ್ಲ ಬರೀ ಇದನ್ನೇ ಬರ್ತಾಯಿದೆ. ನೆನ್ನೆ ಮನೇಲಿ ಹಬ್ಬ ಇತ್ತು, ಮನೇಲಿ ಬರೋಕ್ಕಾಗದೆ ಹೋಯ್ತು. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆಯಿಂದ ಬಂದು ನಿಂತಿದ್ದೀವಿ. ನೋಡಿ, ನಾಯಿ ಕಂಡಂಗೆ ನಿಂತಿರೋ ನಮಗೆ ಮೇಡಮ್. ನಾವು ಕೊಳ್ಳೇಗಾಲ ಮೇಡಮ್. ಹ್ಞೂ ಮೇಡಮ್, ನಾವು ಹುಟ್ಟು ಊರು ಕೊಳ್ಳೇಗಾಲ, ಎಲ್ಲ ಬೆಳೆದಿರೋದೆಲ್ಲ ಅಲ್ಲೇ ಕೊಳ್ಳೇಗಾಲ. ನೋಡಿ, ನಾವು ಬಂದರೆ ಇಲ್ಲಿ ಬಂದರೂ ನಮ್ಗೆ ನೋಡೋಕೆ ಬಿಡೋಲ್ಲ ಮೇಡಮ್. ನಾವು ಚಾಮರಾಜನಗರ ಕೊಳ್ಳೇಗಾಲ. ನಾವೇನು ಮಾಡೋದು ಮೇಡಮ್? ನೋಡಿ, ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಬಂದಿದ್ದೀವಿ. ನಿಮ್ಮಂಥ ಮಾಧ್ಯಮದವ್ರು ಇರೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇರೋದು. ಇಲ್ಲ ನಮ್ಗೇನು ಗೊತ್ತಾಗುತ್ತೆ ಮೇಡಮ್? ಇವತ್ತು ಇವ್ರಿಗಾದಂಗೆ ಬೇರೆ ನಾಟಕ್ಕೆ ಯಾರಿಗೂ ಆಗೋಲ್ಲ ಮೇಡಮ್. ಹಾಗೆ ಆಗುತ್ತೆ. ನಾವು ಇಲ್ಲೇ ಇರ್ತೀವಿ, ಗೊತ್ತಾಗುತ್ತೆ.
ಇವತ್ತು ನಮಗೆ ನಾಳೆ ಅವ್ರಿಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಏನು ಹೇಳಿ? ಯಾವ ಫಿಲಮು ನಾವು ಕನ್ನಡ ಪಿಕ್ಚರ್ ಯಾವುದು ನೋಡಲ್ಲ ಮೇಡಮ್. ನಮ್ಮ ಬಾಸ್ಕಿತಿರಿ ಆದಮೇಲೆ ನಾವು ಕನ್ನಡ ಪಿಕ್ಚರ್ ನಾವು ನೋಡಲ್ಲ ಮೇಡಮ್. ಥಿಯೇಟ್ರಿಗೆ ಹೋಗಲ್ಲ, ನಾವು ನೋಡೋದಿಲ್ಲ. 7 ಕೋಟಿ ಜನದಲ್ಲಿ ವಿಷ್ಣುವರ್ಧನ್ ಅಪ್ಪನ ಒಂದು ಭಾಗ, ಉಳಿದಿರೋ ಭಾಗ ಎಲ್ಲ ಕಾಂಜ ಪಿಂಜಗಳಿಗೆ ಮಾತ್ರ ಅಷ್ಟೇ ಸೀಮಿತ. 7 ಕೋಟಿ ಕನ್ನಡಿಗರಿಗೆ ಸವಾಲು ಮಾಡಿಬಿಟ್ರೆ ಅರ್ಧ ಭಾಗ ವಿಷ್ಣುವರ್ಧನ್ ಆದಂದೇ ಎಲ್ಲ ಫ್ಯಾಮಿಲಿ ಇರೋದೆಲ್ಲ. ಉಳಿಕೆದೆಲ್ಲ ಕಾಂಜಿ ಪಿಂಜಿಲಿಗೆ ಇದಾರಲ್ಲ ಫಿಲಮ್ ಆ್ಯಕ್ಟ್ರುಗಳು, ಅವ್ರಿಗೆ ಮಾತ್ರ ಇದು. 7 ಕೋಟಿ ಜನ ಆಸ್ತಿಯಲ್ಲಿ ನಮ್ಮ ದಾದನೇ ಹೆಣ್ಣು ಅಂಥ ವ್ಯಕ್ತಿಗೆ ಅಲ್ಲ ಮೇಡಮ್. ಜನವರಿಯಲ್ಲಿ ಕೋರ್ಟ್ ಆರ್ಡ್ರೇ ಬಂದಿದೆ ಅಂತಾರಲ್ವಾ, ಇವ್ರೇನು ನಿದ್ದೆ ಮಾಡ್ತಿದ್ರ 3-4 ತಿಂಗಳು? ಇಲ್ಲಿ ತಗೊಂಬಂದಿರೋದು ಯಾರು? ರಾಜಕೀಯರ್ತಾನೆ ಅವ್ರನ್ನ ಹಾಕಿರೋದು ಇಲ್ಲಿ. ಅವ್ರಿಗೆ ಗೊತ್ತಿಲ್ವಾ? ಅವ್ರಿಗೆ ಗೊತ್ತಿಲ್ದಂಗೆ ಇದು ನಡೀತಿದ್ಯಾ? ಹೇಳ್ರಿ, ನೀವೇ ಹೇಳ್ರಿ ಸರ್, ಮಧ್ಯಮದವರೇ ಹೇಳ್ರಿ ನೀವು. ಅವ್ರಿಗೆ ಗೊತ್ತಿಲ್ದಂಗೆ ಇದು ನಡೀತೈತಾ? ಅವ್ರಿಗೆ ಗೊತ್ತಿದ್ದೇನೆ ಮಾಡ್ತಾ ಇರೋದು. ಪೊಲೀಸರು ಬರ್ಬೇಕಾದ ಕಾರಣ ಯಾರು? ರಾಜಕೀಯರು ಫೋನ್ ಮಾಡಿದ್ರೇ ಹೋಗ್ತಾರೆ ಅಲ್ವಾ? ನಮ್ಮಂಥವ್ರು ಅಭಿಮಾನಿಗಳು ಹೇಳಿದ್ರೆ ಯಾರು ಬರ್ತಾರೆ? ಬರಲ್ಲ ತಾನೆ ಮೇಡಮ್. ಯಾಕೆ ಈ ಥರ ಮಾಡ್ತಾರೆ? ಒಬ್ರು ಕಣ್ಣಾಗ ಬೆಣ್ಣೆ, ಇನ್ನೊಬ್ರು ಕಣ್ಣಾಗ ಸುಣ್ಣನ? ಹೇಳಿ ಮೇಡಮ್. ನೀವೇ ನಾಯಿ. ಇದೇ ರಾಕ್ವೆಲ್ ವೆಂಕಟೇಶ್ ಅವರು ವಿಷ್ಣುವರ್ಧನ್ ಹತ್ರ 8 ಫಿಲಮ್ ಮಾಡಿಸ್ಕೊಂಡು ದುಡ್ಡಾಗಿದ್ರು ಸರ್ಕಾರದ ಫಿಲಮ್ 100 ದಿವಸ 75 ದಿವಸ ಓಡಿದ್ರು ದುಡ್ಡಾಗಿಲ್ಲ ಸರ್. ನಮ್ಮ ವಿಷ್ಣುವರ್ಧನ್ ಸರ್ ಬುಟ್ಟಾಕ್ರಿ, ಹೋಗ್ಲಿ ಬುಟ್ಟಾಕಿ. ದುಡ್ಡುಗಳು ಮಾಡ್ಕೊಂಡವ್ರೆ, ಒಳಗಡೆನೆ ದುಡ್ಡು ಮಾಡ್ಕೊಂಡವ್ರೆ, ದುಡ್ಡು ಮಾಡಿಸ್ಕೊಂಡು ತೋರಿಸ್ತಾ ಇಲ್ಲ. ಎಲ್ಲ ದುಡ್ಡು ಮಾಡ್ಕೊಂಡ್ರು, ದುಡ್ಡು ಮಾಡೋರ ಹತ್ರ ಎಲ್ಲ ಮಾಡ್ಕೊಂಡು ಗೂಡಿಸ್ಕೊಂಡು ಇವತ್ತು ಕಣ್ಣು ಮುಚ್ಚೋ ಕೂತಿದ್ದಾರೆ ಮೇಡಮ್. ಫಿಲಮ್ ಇಂಡಸ್ಟ್ರಿಲಿ ಅಂತ ಕರ್ಣ ಅನ್ನಂಥವನ್ನ ಕಳ್ಕ ಕೂತಿದ್ದೀವಲ್ಲ ನಾವು ಎಂಥವ್ರು. ಆ ಫಿಲಮ್ ಇಂಡಸ್ಟ್ರಿ ಅವ್ರಿಗೆ ಕಣ್ಣೇ ಇಲ್ವಾ ಮೇಡಮ್? ಕಣ್ಣು ಮುಚ್ಚೋ ಕೂತಿದಾರಲ್ಲ ಮೇಡಮ್. ಏನು ಅಯ್ಯೋ ಅನ್ಸೋದೇ ಇಲ್ವಾ ಅವ್ರಿಗೆ? ನೋಡ್ರಿ, ಕರುಣಿಗೆ ಮನೆ ಇಲ್ಲ ಇಲ್ಲಿ. ಕರುಣಿಗೆ ಮನೆ ಇಲ್ಲ. ಸಿಂಹದ ಥರನೇ ತಿರುಗ್ಬೇಕು ಇನ್ಮೇಲೆ, ಸಿಂಹದ ಥರನೇ ನೋಡ್ಬೇಕು ಎಲ್ಲರೂ. ಇಲ್ಲಾಂದ್ರೆ ಆಗೋದೇ ಇಲ್ಲ, ನಮ್ಮ ದಾದಂದು ಆಗೋದೇ ಇಲ್ಲ. ಏನು ಸಿಂಹದ ಥರ ಎದ್ರೆ ಮಾತ್ರ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಶಾಂತಿ ಹೋಯ್ತು. ಇನ್ನು ಇದು ನಿನಗೆ ಹೋಯ್ತು ಶಾಂತಿ, ನಿನಗೆ ಮುಗಿದೋದ ಅಧ್ಯಾಯ ನಿನ್ನೆ. ಈ ಸಿಂಹದ ಥರನೇ ಹೋರಾಡ್ಬೇಕು ಮೇಡಮ್ ಇನ್ಮೇಲೆ. ಆಗಲ್ಲ. ಯಾವ ಶಾಂತಿ ರೀತಿಯಿಂದ ದಯವಿಟ್ಟು ಎಲ್ಲರಿಗೆ ಕೈ ಮುಗಿದು ಹೇಳ್ತೀನಿ ಅಭಿಮಾನಿಗಳು, ಶಾಂತಿ ರೀತಿಯಿಂದ ಯಾರೂ ಇರಬಾರ್ದು. ವಿಷ್ಣುವರ್ಧನ್ ಅಭಿಮಾನಿ ಸಿಂಹದ ಥರನೇ ಇದ್ದು ಬಿಡ್ರಿ ಇನ್ಮೇಲೆ. ಹೋರಾಟ ಮಾಡ್ತಾನೆ ಇರ್ತೀರಾ? ಆಯ್ತು ಸರ್ ಮೇಡಮ್, ಆಯ್ತು. ಸಮಾಧಾನ ಎಂಬ ಭಾವನೆನೇ ಬೇಡ, ಇನ್ನ ಸಿಂಹದ ಭಾವನೆನೇ ಇಟ್ಕೋಬೇಕು ಇಲ್ಲಿ ಮೇಲೆ. ಓಡಾಟ ಅನ್ನೋದು ಇನ್ನು ಕನಸು. ಏನಿದ್ರು ಏಟು ಪಟ್ಟಾಗಕ್ಕೂ ರೆಡಿ ಮೇಡಮ್. ಸಿದ್ಧವಾಗಿ ನಿಂತಿದ್ದೀವಿ ನಾವೆಲ್ಲ. ಶಾಂತಿ ಶಾಂತಿ ಶಾಂತಿ, ಎಲ್ಲ ಶಾಂತಿ, ಎಲ್ಲ ಶಾಂತಿ. ಅನ್ಯಾಯ ಆಗೋಯ್ತು ಮೇಡಮ್. ಎಲ್ಲಿ ಮೇಡಮ್ ನ್ಯಾಯಕ್ಕೆ ಬೆಲೆನೇ ಇಲ್ಲ, ಅನ್ಯಾಯಕ್ಕೆ ಬೆಲೆ.